ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅಮೆರಿಕವನ್ನ ಗೆದ್ದಾಯಿತು, ಇನ್ನು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಕೊನೆಗೊಳ್ಳುತ್ತೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಇದ್ದಂತಹ ಯುದ್ಧದ ಭೀತಿಯೂ ಕೂಡ ಕಡಿಮೆ ಆಗುತ್ತೆ. ಟ್ರಂಪ್ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡ್ತಾರೆ ಅಂತ ನೀವು ಭಾವಿಸಿದ್ವಿ. ಅದೇ ರೀತಿಯ ವರದಿಗಳು ಕೂಡ ಬರ್ತಾ ಇದ್ವು. ಜನವರಿ 20 ಬಳಿಕ ಇಡೀ ವಿಶ್ವದಲ್ಲಿ ಎಲ್ಲ ಯುದ್ಧದ ವಾತಾವರಣ ತಣ್ಣಗಾಗಿ ಹೋಗುತ್ತೆ ಅಂತ. ಆದ್ರೆ ಈಗ ಅದೇ ಟ್ರಂಪ್ ಮಗ ಹೇಳ್ತಾ ಇದ್ದಾರೆ, ಟ್ರಂಪ್ ಬರುವ ಮುಂಚೆಯೇ ವಿಶ್ವದಲ್ಲಿ 3ನೇ ಮಹಾಯುದ್ಧ ಆರಂಭವಾಗ್ಬಿಡುತ್ತೆ. ಟ್ರಂಪ್ ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಮುಂಚೆಯೇ ಬೈಡನ್ ಅಂತಹದೊಂದು ಯುದ್ಧವನ್ನ ಆರಂಭಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇದರ ಹಿಂದೆ ದೊಡ್ಡದಾದಂತಹ ಒಂದು ಗೇಮ್ ಪ್ಲಾನ್ ಇದೆ. ಟ್ರಂಪ್ ಬರೋದಕ್ಕೆ ಮುಂಚೆಯೇ ಈ ಯುದ್ಧ ಆರಂಭವಾಗಿ ಹೋಗ್ಬಿಟ್ಟಿರುತ್ತೆ ಅಂತ ಟ್ರಂಪ್ ಅವರ ಮಗ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬೈಡನ್ ಉಕ್ರೇನ್ಗೆ ಒಂದು ಆರ್ಡರ್ ಮಾಡಿದ್ದಾರೆ. ಏನಂತ ಆರ್ಡರ್? ನೀವು ರಷ್ಯಾದ ಯಾವುದೇ ನಗರವನ್ನು ಬೇಕಾದರೂ ಉಡಾಯಿಸಿ, ನಿಮಗೆ ನಾವು ಫುಲ್ ಫ್ರೀಡಮ್ ಕೊಟ್ಟಿದ್ದೀವಿ, ನೀವು ಯಾವ ಮಿಸೈಲ್ ಅನ್ನು ಬೇಕಾದರೂ ಬಳಸಿ, ಹೀಗಂತ ಒಂದು ಆರ್ಡರ್ ಮಾಡಿದ್ದಾರೆ. ಈ ಬಗ್ಗೆ ವಿಶ್ವದ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ವರದಿಯಾಗಿದೆ. ಬೈಡನ್ ಒಂದು ದೊಡ್ಡ ಗೇಮ್ ಪ್ಲಾನ್ ಮಾಡದಂತೆ ಕಂಡು ಬರ್ತಾ ಇದೆ. ಇದು 3ನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ವಿಚಾರ? ಬೈಡನ್ ಇನ್ನು ಕೇವಲ 2 ತಿಂಗಳು ಮಾತ್ರ ಅಮೆರಿಕದಲ್ಲಿ ಅಧಿಕಾರದಲ್ಲಿರೋದು. ಅದಕ್ಕೆ ಮುಂಚೆ ಇಂತಹ ಒಂದು ಯುದ್ಧ ಆರಂಭಿಸುವಂತಹ ಅನಿವಾರ್ಯತೆ ಬೈಡನ್ಗೆ ಯಾಕಿದೆ? ಟ್ರಂಪ್ ಬರೋದಕ್ಕೆ ಮುಂಚೆ ಮಹಾಯುದ್ಧ ಆರಂಭವಾಗ್ಬಿಡುತ್ತಾ? ಏನಿದು ಕುತಂತ್ರ? ಇದೆಲ್ಲದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕ ಕಂಡಂತಹ ಅತ್ಯಂತ ಕನ್ಫ್ಯೂಷಿಯಸ್ ಪ್ರೆಸಿಡೆಂಟ್ ಅಂದ್ರೆ ಅದು ಬೈಡನ್. ಅನೇಕರು ಹೀಗೆ ಹೇಳ್ತಾರೆ. ಇನ್ ಕೆಲವರು ಅಮೆರಿಕ ಕಂಡಂತಹ ಅತ್ಯಂತ ವೀಕೆಸ್ಟ್ ಪ್ರೆಸಿಡೆಂಟ್ ಅಂತ ಕರೀತಾರೆ. ಬೈಡನ್ ಬಗ್ಗೆ ಯಾರಿಗೂ ಒಳ್ಳೆ ಒಪಿನಿಯನ್ ಇಲ್ಲ. ಯಾಕಂದ್ರೆ ಕಳೆದ 4 ವರ್ಷದಲ್ಲಿ ಬೈಡನ್ ತೆಗೆದುಕೊಂಡಂತಹ ಪ್ರತಿ ನಿರ್ಧಾರಗಳು ಕೂಡ ಅಮೆರಿಕಾಗೆ ಯಾವುದೇ ರೀತಿಯಲ್ಲೂ ಒಳ್ಳೇದು ಮಾಡಿಲ್ಲ. ಒಂದು ಸಲ ಒಂದು ನಿರ್ಧಾರ ತೆಗೆದುಕೊಳ್ತಾರೆ, ಮತ್ತೆ ಅದಕ್ಕೆ ಬೈಡನ್ನೇ ಉಲ್ಟಾ ಹೊಡಿತಾರೆ. ಇಂತಹ ದ್ವಂದ್ವದಲ್ಲೇ ಬೈಡನ್ ಆಡಳಿತ ಕಳೆದು ಹೋಯಿತು. ಇದರ ನಡುವೆ ಎರಡೆರಡು ಯುದ್ಧಕ್ಕೆ ಬೈಡನ್ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗಿದ್ದಾರೆ. ಇನ್ನೇನು ಯುದ್ಧ ಕೊನೆಗೊಳ್ಳುತ್ತಪ್ಪ? ಟ್ರಂಪ್ ಯಾವ ಕಾರಣಕ್ಕೂ ಯುದ್ಧವನ್ನ ಬಯಸೋದಿಲ್ಲ. ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದಾರೆ, ನಾನು ವೈಟ್ ಹೌಸ್ ಅನ್ನು ಪ್ರವೇಶ ಮಾಡಿದ ತಕ್ಷಣ ಯುದ್ಧವನ್ನು ನಿಲ್ಲಿಸ್ತೀನಿ, ನಾನು ಯಾವುದೇ ಯುದ್ಧಕ್ಕೆ ಬೆಂಬಲ ಕೊಡೋದಿಲ್ಲ, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂತ ಟ್ರಂಪ್ ಪ್ರತಿಪಾದಿಸ್ತಾ ಇದ್ದಾರೆ. ಈ ಹಿಂದಿನ 4 ವರ್ಷದ ಅವಧಿಯಲ್ಲಿ ಟ್ರಂಪ್ ಮಾಡಿದ್ದು ಕೂಡ ಅದನ್ನೇ. ಟ್ರಂಪ್ ಯಾವುದೇ ಯುದ್ಧವನ್ನು ಮಾಡಿರಲಿಲ್ಲ. ಭಯೋತ್ಪಾದಕರ ವಿರುದ್ಧ ಹೋರಾಟ ಇರಬಹುದು, ಸಿರಿಯಾದಲ್ಲಿ ಕಾರ್ಯಾಚರಣೆ ಇರಬಹುದು, ಇದೆಲ್ಲದನ್ನು ಟ್ರಂಪ್ ಯುದ್ಧ ಇಲ್ಲದೆ ಮಾಡಿದ್ರು. ಈಗ ಮತ್ತೆ ಟ್ರಂಪ್ ಅಂತಹದೇ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಎಲ್ಲರೂ ಭಾವಿಸಿದ್ವಿ. ಆದರೆ ಮಿತ್ರರೇ, ಟ್ರಂಪ್ ಅಧಿಕಾರವನ್ನು ವಹಿಸಿಕೊಳ್ಳೋದಕ್ಕೆ ಮುಂಚೆ ಅಮೆರಿಕ ಒಂದು ಬಹುದೊಡ್ಡ ಯುದ್ಧಕ್ಕೆ ನಾಂದಿ ಹಾಡತ್ತೆ. ಬೈಡನ್ ಆ ರೀತಿಯ ತೀರ್ಮಾನ ಮಾಡ್ತಾ ಇದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಅದಕ್ಕೆ ಕಾರಣ ಆಗಿರೋದೇನು ಕೇಳಿದ್ರೆ, ನಿಮಗೆ ಗೊತ್ತಿರುವ ಹಾಗೆ ಈಗಾಗಲೇ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಿರಂತರವಾಗಿ ಯುದ್ಧ ನಡೀತಾ ಇದೆ. ಈಗ ಜೆಲೆನ್ಸ್ಕಿ ನರ್ವಸ್ ಆಗಿದ್ದಾರೆ. ಯಾಕೆಂದ್ರೆ ಟ್ರಂಪ್ ಅಧಿಕಾರಕ್ಕೆ ಬಂದ್ರಲ್ಲ, ಇನ್ನು ಅಮೆರಿಕಾದಿಂದ ನಮಗೆ ಯಾವುದೇ ರೀತಿಯ ಸಪೋರ್ಟ್ ಸಿಗೋದಿಲ್ಲ, ನಮಗೆ ಹಿನ್ನಡೆ ಆಗ್ಬಿಡುತ್ತೆ, ರಷ್ಯಾ ಕೈ ಮೇಲಾಗ್ಬಿಡುತ್ತೆ, ಈ ಒಂದು ಆತಂಕದಲ್ಲಿ ಜೆಲೆನ್ಸ್ಕಿ ಇದ್ದಾರೆ. ಆದರೆ ಬೈಡನ್ ಈಗ ಜೆಲೆನ್ಸ್ಕಿಗೆ ಒಂದು ಆದೇಶ ಮಾಡಿದ್ದಾರೆ, ನೀವು ರಷ್ಯಾದ ಮೇಲೆ ದಾಳಿ ಮಾಡಿಬಿಡಿ. ಅಂತಿಂತಹ ದಾಳಿಯಲ್ಲ, ರಷ್ಯಾದ ಮಾಸ್ಕೋ ನಗರ ಆಗಿರಬಹುದು, ಪೀಟರ್ಸ್ಬರ್ಗ್ ಆಗಿರಬಹುದು, ನೀವು ಯಾವ ನಗರಕ್ಕೆ ಹೊಡಿಬೇಕು ಅಂತಿರೋ ಆ ನಗರದ ಮೇಲೆ ದಾಳಿ ಮಾಡಿಬಿಡಿ. ಅಮೆರಿಕದ ಮಿಸೈಲ್ ಅನ್ನಾದರೂ ಬಳಸಿ ಅಥವಾ ಪಾಶ್ಚಿಮಾತ್ಯ ದೇಶದ ಯಾವುದಾದ್ರೂ ಮಿಸೈಲ್ಗಳನ್ನು ಬೇಕಾದರೂ ಬಳಸಿ ರಷ್ಯಾದ ಮೇಲೆ ವಿಪರೀತವಾದಂತಹ ದಾಳಿ ಮಾಡಿ. ಇದಕ್ಕೆ ನಾನು ಸಪೋರ್ಟ್ ಇದೆ ಅಂತ ಬೈಡನ್ ಘೋಷಣೆ ಮಾಡಿದ್ದಾರೆ. ಇದನ್ನು ಮಿತ್ರರೇ, ನಾನೇನು ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ. BBC ಈ ಬಗ್ಗೆ ವರದಿ ಮಾಡಿದೆ. ವಿಶ್ವದ ಪ್ರಮುಖ ಪತ್ರಿಕೆಗಳಲ್ಲಿ ಇದು ವರದಿಯಾಗಿದೆ. ಬೈಡನ್ ಈಗ ಕ್ಲಿಯರೆನ್ಸ್ ಕೊಟ್ಬಿಟ್ರು. ಯಾವುದೇ ರೀತಿಯಲ್ಲೂ ಯುದ್ಧವನ್ನು ತಡೆಯೋದಕ್ಕೆ ಬೈಡನ್ಗೆ ಮನಸ್ಸಿಲ್ಲ. ಮಿತ್ರರೇ, ಅಮೆರಿಕದಲ್ಲಿ ಬೈಡನ್ ಇನ್ನು ಅಧಿಕಾರದಲ್ಲಿರೋದು ಕೇವಲ 63 ದಿನಗಳು ಮಾತ್ರ. 63 ದಿನ ಆದಮೇಲೆ ಬೈಡನ್ಗೆ ಅಮೆರಿಕದಲ್ಲಿ ಯಾವ ಅಧಿಕಾರವೂ ಇರೋದಿಲ್ಲ. ಅವರು ಎಕ್ಸ್ ಪ್ರೆಸಿಡೆಂಟ್. ಬೈಡನ್ ಮತ್ತು ಟ್ರಂಪ್ ನಡುವೆ ಕೂಡ ಮಾತುಕತೆ ನಡೆದಿದೆ. ಸುಸೂತ್ರವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡೋದಕ್ಕೆ ಬೈಡನ್ ಕೂಡ ಒಪ್ಕೊಂಡಿದ್ದಾರೆ. ಬಹಳ ಸ್ಮೂತ್ ಆಗೆಲ್ಲ ಆಗತ್ತೆ ಅಂತ ಬೈಡನ್ ಅಶ್ಯೂರ್ ಮಾಡಿದ್ದಾರೆ. ಹೀಗಿರುವಾಗ ಬೈಡನ್ ಯಾಕೆ ಯುದ್ಧಕ್ಕೆ ಬೆಂಬಲಿಸ್ತಾ ಇದ್ದಾರೆ? ಏನಿದ್ರೆ ಹಿಂದಿನ ಉದ್ದೇಶ? ಈ ಒಂದು ಪ್ರಶ್ನೆ ಬರ್ತಾ ಇದೆ ಅಲ್ವಾ? ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮಗ ಟ್ರಂಪ್ ಜೂನಿಯರ್ ಒಂದು ಟ್ವೀಟ್ ಮಾಡ್ತಾರೆ. ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಆ ಟ್ವೀಟ್ನಲ್ಲಿ ಅವ್ರು ಏನು ಹೇಳಿದ್ದಾರೆ ಕೇಳಿದ್ರೆ, ಟ್ರಂಪ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆಯೇ ಯುದ್ಧವನ್ನು ಆರಂಭಿಸೋದಕ್ಕೆ ಅಮೆರಿಕ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇದರ ಹಿಂದೆ ಇರುವಂತಹದ್ದು ಅಮೆರಿಕದ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್. ಅಂದ್ರೆ ಬೈಡನ್ಗೆ ಇವರೆಲ್ಲರೂ ಫಂಡ್ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಬೈಡನ್ ಒಂದು ದೊಡ್ಡ ಯುದ್ಧವನ್ನು ಆರಂಭಿಸಿ ಅಧಿಕಾರದಿಂದ ಇಳಿಯೋದಕ್ಕೆ ನಿರ್ಧಾರ ಮಾಡದಂತಿದೆ, ಹೀಗಂತ ಟ್ರಂಪ್ ಜೂನಿಯರ್ ಟ್ವೀಟ್ ಮಾಡ್ತಾರೆ. ಟ್ರಂಪ್ ಮಗ ಮಾಡಿದಂತಹ ಟ್ವೀಟ್ ಸಂಚಲನ ಸೃಷ್ಟಿ ಮಾಡಿದೆ. ಯಾಕೆ ಗೊತ್ತಾ? ಅವರು ನೇರವಾಗಿ ಆರೋಪ ಮಾಡಿದ್ದಾರೆ, ಇವತ್ತು ಟ್ರಂಪ್ ಗೆದ್ದಿರೋದ್ರಿಂದಾಗಿ ಅಮೆರಿಕದ ಡಿಫೆನ್ಸ್ ಇಂಡಸ್ಟ್ರಿ ತೀರಾ ಬೇಸರಗೊಂಡಿದೆ. ಯಾಕೆಂದ್ರೆ ಅವರಿಗೆ ತುಂಬಾ ನಷ್ಟ ಆಗುತ್ತೆ. ನನ್ನ ತಂದೆ ಏನಿದ್ದಾರೆ, ಇವರು ಶಾಂತಿಯನ್ನ ಬಯಸ್ತಾ ಇದ್ದಾರೆ. ಇದು ಅಮೆರಿಕದ ಡಿಫೆನ್ಸ್ ಇಂಡಸ್ಟ್ರಿಗೆ ಇಷ್ಟ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ 3ನೇ ಮಹಾಯುದ್ಧ ಆಗಬೇಕು ಅಂತ ಬೈಡನ್ ನಿರ್ಧಾರ ಮಾಡಿದ್ದಾರೆ. ಇದೇ ಉದ್ದೇಶ ಇಟ್ಕೊಂಡು ಉಕ್ರೇನ್ಗೆ ಅವರು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಇರುವಂತಹದ್ದು. ಟ್ರಂಪ್ ಬಂದಿದೆ ಆದರೆ ಇದಕ್ಕೆಲ್ಲ ಅವಕಾಶ ಸಿಗೋದಿಲ್ಲ.
ಹೀಗಂತ ಗಂಭೀರ ಸ್ವರೂಪದ ಆರೋಪವನ್ನು ಮಾಡಿದ್ದಾರೆ. ಯಾಕಂದರೆ ನಿಮಗೆಲ್ಲ ಗೊತ್ತು ಅಮೆರಿಕದ ಡಿಫೆನ್ಸ್ ಇಂಡಸ್ಟ್ರಿ ಹೇಗೆ ನಡೆಯುತ್ತೆ. ಇದೇನು ಜಗಜ್ಜಾಹೀರಾದಂತಹ ವಿಚಾರ, ಇದನ್ನು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಇವತ್ತು ಅಮೆರಿಕ ವಿಶ್ವದಲ್ಲಿ ಯುದ್ಧದ ಮೇಲೆ ಯಾಕಿಷ್ಟು ಇಂಟ್ರೆಸ್ಟನ್ನು ಹೊಂದಿದೆ ಕೇಳಿದ್ರೆ ಅವರ ಡಿಫೆನ್ಸ್ ಇಂಡಸ್ಟ್ರಿಯ ಉದ್ದೇಶಕ್ಕಾಗಿ. ಇವತ್ತು ಅಮೆರಿಕ ಉಕ್ರೇನ್ಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡ್ತಾ ಇದೆ. ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಅಮೆರಿಕಾಗೆ ಬರ್ತಾರೆ, ಒಂದು 30, 40, 50 ಬಿಲಿಯನ್ ಡಾಲರನ್ನು ತೆಗೆದುಕೊಂಡು ಉಕ್ರೇನ್ಗೆ ಹೋಗ್ತಾರೆ. ಅಮೆರಿಕಾಗೆ ತುಂಬ ಚೆನ್ನಾಗಿ ಗೊತ್ತು ನಾವೇನೀಗ ದುಡ್ಡು ಕೊಡ್ತಾ ಇದ್ದೀವಿ ಅದಕ್ಕೆ 1 to double ಅಮೆರಿಕಾಗೆ ವಾಪಸ್ ಬರುತ್ತೆ ಅಂತ. ಯಾಕಂದರೆ ಅಮೆರಿಕದ ಕಂಪನಿಗಳಿಂದಲೇ ಉಕ್ರೇನ್ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡುತ್ತೆ. ಉಕ್ರೇನ್ಗೆ ದುಡ್ಡು ಕೊಟ್ಟರೆ ಅವರೇನೋ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಬಳಸೋದಿಲ್ಲ. ಅವರಿಗೀಗ ಯುದ್ಧ ಆಗ್ತಾ ಇದೆ, ಯುದ್ಧಕ್ಕೆ ಶಸ್ತ್ರಾಸ್ತ್ರ ಬೇಕು. ಎಲ್ಲಿಂದ ಖರೀದಿ ಮಾಡ್ತಾರೆ? ಏನು ಭಾರತದಿಂದ ಖರೀದಿ ಮಾಡ್ತಾರಾ? ಚೀನಾದಿಂದ ಖರೀದಿ ಮಾಡ್ತಾರಾ? ಇಲ್ಲ. ಅಮೆರಿಕ ದುಡ್ಡು ಕೊಡುವಾಗಲೇ ಹೇಳಿರುತ್ತೆ ನಮ್ಮಿಂದಲೇ ಶಸ್ತ್ರಾಸ್ತ್ರ ಖರೀದಿ ಮಾಡಬೇಕು ಅಂತ. ಉಕ್ರೇನ್ ಅದೇ ದುಡ್ಡನ್ನು ಕೊಟ್ಟು ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡುತ್ತೆ. ಜೊತೆಗೆ ಪಶ್ಚಿಮ ದೇಶಗಳಿಂದಲೂ ಅವರಿಗೊಂದಷ್ಟು ಸಹಾಯ ಸಿಗುತ್ತೆ. ಆ ದುಡ್ಡು ಕೂಡ ಅಮೆರಿಕಾಗೆ ಬರುತ್ತೆ. ಇದೊಂದು ರೀತಿಯಲ್ಲಿ ಅಮೆರಿಕದ ಇನ್ವೆಸ್ಟ್ಮೆಂಟ್ ಪ್ಲಾನ್. ಈಗ ಟ್ರಂಪ್ ಜೂನಿಯರ್ ಕೂಡ ಇದನ್ನೇ ಹೇಳ್ತಿರೋದು. ನನ್ನ ತಂದೆ ಅಧಿಕಾರಕ್ಕೆ ಬಂದಾಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ, ಆಗ ಈ ಡಿಫೆನ್ಸ್ ಇಂಡಸ್ಟ್ರಿಗಳಿಗೆ ಯಾವುದೇ ಕೆಲಸ ಇಲ್ಲ. ಯೋಚನೆ ಮಾಡಿ, ಇಡೀ ವಿಶ್ವದಲ್ಲಿ ಶಾಂತಿ ಇದೆ ಅಂತಂದರೆ ಯಾರು ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡ್ತಾರೆ? ಯುದ್ಧದ ಸನ್ನಿವೇಶ ಇದೆಯಪ್ಪ, 2 ದೇಶಗಳ ನಡುವೆ ಶತ್ರುತ್ವ ಜಾಸ್ತಿ ಆಗ್ತಾ ಇದೆ, ಅಥವಾ 2 ಬಣಗಳು ನಿರ್ಮಾಣ ಆಗಿದೆ, ಅಲ್ಲಿ ಶತ್ರುತ್ವ ಬೆಳೀತಾ ಇದೆ, ಯುದ್ಧದ ವಾತಾವರಣ ಇದೆ ಅಂತಂದಾಗ ಆಗ ಶಸ್ತ್ರಾಸ್ತ್ರ ಖರೀದಿಗೆ ಮುಂದಾಗ್ತಾರೆ. ಈಗ ಭಾರತ ಮತ್ತು ಚೀನಾದ ನಡುವೆ ಶತ್ರುತ್ವ ಈ ಮಟ್ಟಿಗೆ ಬೆಳೆದ ಕಾರಣದಿಂದಾಗಿ ಭಾರತ ಹೆಚ್ಚೆಚ್ಚು ಶಸ್ತ್ರಾಸ್ತ್ರವನ್ನು ತಯಾರು ಮಾಡ್ತಾ ಇದೆ, ವಿದೇಶದಿಂದ ಬೈ ಮಾಡ್ತಾ ಇದೆ. ನಾವೆಲ್ಲ ಶಾಂತಿಯುತವಾಗಿದ್ದೀವಪ್ಪ, ನಮ್ಮ ಮೇಲೆ ಯಾರೂ ದಾಳಿ ಮಾಡೋದಿಲ್ಲ. ಪಾಕಿಸ್ತಾನವೂ ನಮಗೆ ಫ್ರೆಂಡ್ಲಿ ಕಂಟ್ರಿ, ಚೈನಾವು ಕೂಡ ನಮಗೆ ಬಹಳ ಫ್ರೆಂಡ್ಲಿ ಕಂಟ್ರಿ. ಅವರಿಗೂ ಕೂಡ ಸೈನಿಕ ಕಾರ್ಯಾಚರಣೆಯಲ್ಲಿ ಆಸಕ್ತಿ ಇಲ್ಲ, ಭಾರತಕ್ಕೂ ಕೂಡ ಆಸಕ್ತಿ ಇಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ? ಶಸ್ತ್ರಾಸ್ತ್ರಕ್ಕೆ ಬೇಡಿಕೆ ಇರೋದಿಲ್ಲ. 2 ಪ್ರಬಲ ದೇಶಗಳ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾದರೆ ಆಗ ಶಸ್ತ್ರಾಸ್ತ್ರಕ್ಕೆ ಡಿಮ್ಯಾಂಡ್ ಉಂಟಾಗುತ್ತೆ. ಅಮೆರಿಕ ಈ ಹಿಂದಿನಿಂದಲೂ ಕೂಡ ಇದನ್ನೇ ಮಾಡಿಕೊಂಡಿದೆ. ಈಗ ಬೈಡನ್ ಇದನ್ನು ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವರಿಗೆ ಕೆಲ ಕಂಪನಿಗಳು ಸಪೋರ್ಟ್ ಮಾಡ್ತಾ ಇದ್ದಾವೆ. ಈ ಕಾರಣದಿಂದ ಬೈಡನ್ ಹೋಗುವ ಮುಂಚೆ ಒಂದು ದೊಡ್ಡ ಯುದ್ಧಕ್ಕೆ ಕಾರಣರಾಗ್ತಾರೆ ಅಂತೇಳಿ ವಿಶ್ವದ ಅನೇಕ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ. ಸ್ವತಃ ಟ್ರಂಪ್ ಅವರ ಮಗ ಕೂಡ ಇದೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಇದು ಎಂತಹ ದೊಡ್ಡ ಪ್ರಮಾದಕ್ಕೆ ಕಾರಣ ಆಗಬಹುದು ಅಂತಂದರೆ, ಈಗ ಟ್ರಂಪ್ ಏನು ಬಯಸ್ತಾ ಇದ್ದಾರೆ? ಶಾಂತಿ ನಿರ್ಮಾಣ ಆಗಬೇಕು. ರಷ್ಯಾ ಜೊತೆಗೆ ಕೂಡ ಅವರು ಮಾತನಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪುತಿನ್ ಕೂಡ ಒಂದು ಹಂತದಲ್ಲಿ ವೇದಿಕೆಯನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಟ್ರಂಪ್ ಬರ್ತಿದ್ದಂತೆ ನಾವು ಕೂಡ ಯುದ್ಧ ನಿಲ್ಲಿಸೋದಕ್ಕೆ ಸಿದ್ಧ ಅನ್ನುವ ಅರ್ಥದಲ್ಲಿ ಪುತಿನ್ ನಡವಳಿಕೆ ಕೂಡ ಇದೆ. ಈ ಸಂದರ್ಭದಲ್ಲಿ ಒಂದು ವೇಳೆ ಉಕ್ರೇನ್ ಏನಾದರೂ ರಷ್ಯಾ ಮೇಲೆ ದೊಡ್ಡ ದಾಳಿ ಮಾಡ್ತು ಅಂತ ಅಂದುಕೊಳ್ಳಿ, ಮಾಸ್ಕೋದ ಮೇಲೆ ದಾಳಿ ಮಾಡ್ತು ಅಥವಾ ಪೀಟರ್ಸ್ಬರ್ಗ್ ಮೇಲೆ ದಾಳಿ ಮಾಡ್ತು, ಆಗೇನಾಗುತ್ತೆ? ಸಾಕಷ್ಟು ಪ್ರಮಾಣದಲ್ಲಿ ಸಿವಿಲಿಯನ್ಸ್ ಸಾಯ್ತಾರೆ, ವಿಪರೀತವಾಗಿ ಹಾನಿ ಆಗುತ್ತೆ. ರಷ್ಯಾ ಅದಕ್ಕೆ ಪ್ರತಿಯಾಗಿ ಉಕ್ರೇನ್ ಮೇಲೆ ಬಹಳ ದೊಡ್ಡ ದಾಳಿಯನ್ನು ಮಾಡುತ್ತೆ. ನಿಮಗೆ ನೆನಪಿರಲಿ, ಯುದ್ಧ ಶುರುವಾದ ಇಷ್ಟೂ ದಿನವೂ ಕೂಡ ರಷ್ಯಾ ಬಹಳ ದೊಡ್ಡ ಮಟ್ಟದ ದಾಳಿಯನ್ನು ಉಕ್ರೇನ್ ಮೇಲೆ ಮಾಡಿಲ್ಲ. ಹಾನಿ ಮಾಡಿದೆ, ಸಾಕಷ್ಟು ಜನರ ಸಾವಿಗೆ ಕಾರಣ ಆಗಿದೆ, ಎಲ್ಲವೂ ಸತ್ಯ. ಆದರೆ ರಷ್ಯಾದ ಕೆಪಾಸಿಟಿ ಇದೆಯಲ್ಲ, ಅಷ್ಟನ್ನೂ ಬಳಸ್ಕೊಂಡು ಅವರು ಉಕ್ರೇನ್ ಮೇಲೆ ದಾಳಿ ಮಾಡಿಲ್ಲ. ಯಾಕೆಂದರೆ ಅಂತಾರಾಷ್ಟ್ರೀಯ ಒತ್ತಡದ ಕಾರಣದಿಂದಾಗಿ. ಒಂದು ವೇಳೆ ಉಕ್ರೇನ್ ಏನಾದರೂ ಈಗ ಅಮೆರಿಕದ ಶಸ್ತ್ರಾಸ್ತ್ರವನ್ನು ಬಳಸಿಯೋ ಅಥವಾ ಪಾಶ್ಚಿಮಾತ್ಯ ದೇಶದ ಶಸ್ತ್ರಾಸ್ತ್ರಗಳನ್ನು ಬಳಸಿ ದೊಡ್ಡ ದೊಡ್ಡ ಮಿಸೈಲ್ಗಳನ್ನು ರಷ್ಯಾ ಮೇಲೆ ಹಾರಿಬಿಡ್ತು ಅಂತ ಅಂದುಕೊಳ್ಳಿ, ರಷ್ಯಾಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಯಿತು. ಆಗ ರಷ್ಯಾ ಏನು ಮಾಡುತ್ತೆ? ಉಕ್ರೇನ್ ಮೇಲೆ ವಿಪರೀತವಾದ ದಾಳಿ ಮಾಡುತ್ತೆ. ಉಕ್ರೇನ್ ಮೇಲೆ ದಾಳಿ ಮಾಡ್ತಿದ್ದಂತೆ ಅದಕ್ಕೆ ಪಾಶ್ಚಿಮಾತ್ಯ ದೇಶಗಳು ಇನ್ನಷ್ಟು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತವೆ. ಆ ಸಂದರ್ಭದಲ್ಲಿ ಯುದ್ಧ ತೀವ್ರಗೊಳ್ಳುತ್ತೆ. ಆಗ ಟ್ರಂಪ್ ಅಧಿಕಾರಕ್ಕೆ ಬಂದು ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರೆ ಅಷ್ಟು ಸುಲಭಕ್ಕೆ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ಅಶಾಂತಿ ದೊಡ್ಡ ಮಟ್ಟದಲ್ಲಿ ಆಗಿರುತ್ತೆ. ಜೊತೆಗೆ ಮಿತ್ರರೇ, ರಷ್ಯಾ ನ್ಯೂಕ್ಲಿಯರ್ ವೆಪನ್ ಅನ್ನು ಬಳಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ರಷ್ಯಾದ ಅಧ್ಯಕ್ಷ ಪುತಿನ್ ಇತ್ತೀಚೆಗಷ್ಟೇ ತನ್ನ ನ್ಯೂಕ್ಲಿಯರ್ ಪಾಲಿಸಿಯನ್ನು ಚೇಂಜ್ ಮಾಡಿದ್ರು. ಈ ಹಿಂದೆ ರಷ್ಯಾದ ಪಾಲಿಸಿ ಏನಿತ್ತು ಕೇಳಿದ್ರೆ, ಯಾವ ದೇಶ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಿರುತ್ತೋ ಆ ದೇಶ ಏನಾದರೂ ರಷ್ಯಾದ ಮೇಲೆ ದಾಳಿ ಮಾಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಮಾತ್ರ ರಷ್ಯಾ ನ್ಯೂಕ್ಲಿಯರ್ ವೆಪನ್ ಅನ್ನು ಬಳಸುತ್ತೆ. ಇಲ್ಲಿ ಸ್ಪಷ್ಟವಾಗಿ ಗಮನಿಸಿ, ಭಾರತದ ನ್ಯೂಕ್ಲಿಯರ್ ಪಾಲಿಸಿ ಇರೋದೇನು? ನಾವು ಯಾವುದಾದ್ರೂ ನ್ಯೂಕ್ಲಿಯರ್ ವೆಪನ್ ಇದ್ದಂತಹ ದೇಶ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಅವ್ರ ಮೇಲೆ ನ್ಯೂಕ್ಲಿಯರ್ ವೆಪನ್ ಅನ್ನು ಬಳಸೋದಿಲ್ಲ. ನಮ್ಮ ಮೇಲೆ ಯಾರಾದರೂ ನ್ಯೂಕ್ಲಿಯರ್ ವೆಪನ್ ಅನ್ನು ಬಳಸಿದ್ದೆ ಆದರೆ ನಾವು ಅಂತಹ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ವೆಪನ್ ಬಳಸ್ತೀವಿ. ಭಾರತದ್ದು ನೋ ಫಸ್ಟ್ ಯೂಸ್ ಪಾಲಿಸಿ. ಚೈನಾ ಕೂಡ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದೆ. ಆದರೆ ರಷ್ಯಾದ ಪಾಲಿಸಿ ಏನಿತ್ತು ಗೊತ್ತಾ? ಯಾರಾದರೂ ನ್ಯೂಕ್ಲಿಯರ್ ಪವರ್ ಹೊಂದಿದಂತಹ ದೇಶ ರಷ್ಯಾದ ಮೇಲೆ ಯುದ್ಧ ಮಾಡಿದ್ರೆ ಸಾಕು, ಅವರು ನ್ಯೂಕ್ಲಿಯರ್ ವೆಪನ್ ಅನ್ನ ಆ ದೇಶದ ಮೇಲೆ ಬಳಸ್ತಾರೆ. ರಷ್ಯಾನೇ ಬೇಕಾದರೂ ಫಸ್ಟ್ ಬಳಸ್ಬಿಡಬಹುದು. ಆ ರೀತಿಯ ಪಾಲಿಸಿಯನ್ನು ಅವರು ಅಡಾಪ್ಟ್ ಮಾಡ್ಕೊಂಡಿದ್ರು. ಆದರೆ ಪುತಿನ್ ಅದಕ್ಕೊಂದು ಮಾರ್ಪಾಡು ಮಾಡ್ತಾರೆ. ಅದೇನು ಕೇಳಿದ್ರೆ, ನ್ಯೂಕ್ಲಿಯರ್ ವೆಪನ್ ಇದ್ದಂತಹ ದೇಶ ರಷ್ಯಾದ ಮೇಲೆ ದಾಳಿ ಮಾಡಬೇಕು ಅಂತೇನಿಲ್ಲ. ಈಗ ನ್ಯೂಕ್ಲಿಯರ್ ವೆಪನ್ ಇದ್ದಂತಹ ದೇಶ ಒಂದು ದೇಶಕ್ಕೆ ಸಪೋರ್ಟ್ ಮಾಡಿ ಆ ದೇಶ ಏನಾದರೂ ರಷ್ಯಾದ ಮೇಲೆ ಯುದ್ಧ ಮಾಡಿದ್ರೂ ಕೂಡ ಅಂತಹ ಸಂದರ್ಭದಲ್ಲಿ ರಷ್ಯಾ ನ್ಯೂಕ್ಲಿಯರ್ ವೆಪನ್ ಅನ್ನು ಬಳಸುತ್ತೆ. ಈ ರೀತಿಯಾಗಿ ಪುತಿನ್ ತನ್ನ ಪಾಲಿಸಿಯನ್ನು ಬದಲಾಯಿಸಿದ್ದಾರೆ. ನಿಮಗೆ ಅರ್ಥ ಆಗುವಾಗಿ ಹೇಳಬೇಕು ಅಂತಂದ್ರೆ, ಈಗ ಉಕ್ರೇನ್ ಬಳಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ಇಲ್ಲ, ಆದರೆ ಅಮೆರಿಕ
ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಅಮೆರಿಕ ಒಂದು ನ್ಯೂಕ್ಲಿಯರ್ ವೆಪನ್ ಇರುವಂತಹ ದೇಶ. ಈ ಸಂದರ್ಭದಲ್ಲಿ ರಷ್ಯಾ ಏನು ಪರಿಗಣಿಸುತ್ತೆ, ಇದು ನ್ಯೂಕ್ಲಿಯರ್ ಥ್ರೆಟ್ ಅಂತಲೇ ರಷ್ಯಾ ಪರಿಗಣಿಸುತ್ತೆ. ಅಂತಹ ಸಂದರ್ಭದಲ್ಲಿ ರಷ್ಯಾ ಉಕ್ರೇನ್ ಮೇಲೆ ನ್ಯೂಕ್ಲಿಯರ್ ವೆಪನ್ ಅನ್ನು ಬಳಸಬಹುದು. ಆ ರೀತಿಯಾಗಿ ಪುತಿನ್ ತನ್ನ ಪಾಲಿಸಿಯಲ್ಲಿ ಮಾರ್ಪಾಡು ಮಾಡಿದ್ದಾರೆ. ಈಗ ರಷ್ಯಾದ ನಗರಗಳ ಮೇಲೆ ಉಕ್ರೇನ್ ಏನಾದರೂ ಮಿಸೈಲ್ಗಳ ಮೂಲಕ ದಾಳಿ ಮಾಡಿದ್ದೆ ಆದರೆ ರಷ್ಯಾ ಅದಕ್ಕೆ ಬದಲಾಗಿ ನ್ಯೂಕ್ಲಿಯರ್ ವೆಪನ್ ಅನ್ನು ಕೂಡ ಪ್ರಯೋಗ ಮಾಡಬಹುದು. ಅಂದರೆ ಈ ಯುದ್ಧವನ್ನು ಎಂಡ್ ಮಾಡಬೇಕಪ್ಪ, ಆ ಮನಸ್ಥಿತಿಗೆ ರಷ್ಯಾ ಬಂದು ಒಂದು ದೊಡ್ಡ ನ್ಯೂಕ್ಲಿಯರ್ ಬಾಂಬ್ ಅನ್ನು ಉಕ್ರೇನ್ ಮೇಲೆ ಹಾಕಿಬಿಡಬಹುದು. ಈ ಒಂದು ಆತಂಕವೂ ಇರುತ್ತೆ. ಇಷ್ಟು ದಿನ ರಷ್ಯಾ ಯಾಕೆ ನ್ಯೂಕ್ಲಿಯರ್ ವೆಪನ್ ಅನ್ನು ಬಳಸಿಲ್ಲ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಜಾಗತಿಕ ಒತ್ತಡದ ಕಾರಣದಿಂದಾಗಿ. ಯಾಕೆಂದ್ರೆ ಉಕ್ರೇನ್ ಏನ್ ಮಾಡ್ತಾ ಇತ್ತು, ರಷ್ಯಾ ಎಷ್ಟೇ ಯುದ್ಧ ಮಾಡೋದಕ್ಕೆ ಬಂದರೂ ಕೂಡ ತನ್ನನ್ನು ತಾನು ರಕ್ಷಿಸೋದಕ್ಕಷ್ಟೇ ಉಕ್ರೇನ್ ಶ್ರಮ ವಹಿಸ್ತಾ ಇತ್ತು. ರಷ್ಯಾದ ಮೇಲೆ ದೊಡ್ಡ ಮಟ್ಟದ ದಾಳಿಯನ್ನು ಉಕ್ರೇನ್ ಇದುವರೆಗೆ ಮಾಡಿಲ್ಲ. ಸಣ್ಣ ಪುಟ್ಟ ದಾಳಿ ಮಾಡಿದೆ, ಒಂದಷ್ಟು ಡ್ರೋನ್ಗಳ ಮೂಲಕವಾಗಿ ದಾಳಿ ಮಾಡುವಂತಹ ಪ್ರಯತ್ನ ಮಾಡಿದೆ. ಆದರೆ ರಷ್ಯಾಗೇನು ದೊಡ್ಡ ಪ್ರಮಾಣದ ಲಾಸ್ ಆಗಿಲ್ಲ. ಒಂದು ವೇಳೆ ಯೋಚನೆ ಮಾಡಿ, ಈಗ ಇರಾನ್ ಇಸ್ರೇಲ್ ಮೇಲೆ 181 ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ದಾಳಿ ಮಾಡಿತು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಪ್ಪ. ಆಗ ಇಡೀ ವಿಶ್ವ ಇಸ್ರೇಲನ್ನು ಖಂಡಿಸಿಲ್ಲ. ಇಸ್ರೇಲ್ ದಾಳಿ ಮಾಡಬಾರದು ಅಂತ ಯಾವುದೇ ಪಾಶ್ಚಿಮಾತ್ಯ ದೇಶ ಹೇಳಿಲ್ಲ, ಯಾವುದೇ ರಾಷ್ಟ್ರಗಳು ಕೂಡ ಹೇಳಿಲ್ಲ. ಇರಾನ್ನ ಮಿತ್ರ ದೇಶಗಳು ಹೇಳಿರಬಹುದು, ಆದರೆ ವಿಶ್ವ ಸಮುದಾಯ ಇಸ್ರೇಲನ್ನು ತಡೆಯುವಂತಹ ಪ್ರಯತ್ನ ಮಾಡಿಲ್ಲ. ಯಾಕೆಂದ್ರೆ ಇರಾನ್ ಮೊದಲೇ ದಾಳಿ ಮಾಡಿದೆಯಲ್ಲ, ಇಸ್ರೇಲ್ಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಹಕ್ಕಿದೆ ಅಂತ ಎಲ್ಲರೂ ಪ್ರತಿಪಾದಿಸಿದ್ರು. ಈಗಲೂ ಅಷ್ಟೇ ಮಿತ್ರರೇ, ಉಕ್ರೇನ್ ಏನಾದರೂ ರಷ್ಯಾದ ಮೇಲೆ ದೊಡ್ಡ ಅಟ್ಯಾಕ್ ಮಾಡಿದ್ದೆ ಆದರೆ ಆಗ ರಷ್ಯಾ ಕೂಡ ಉಕ್ರೇನ್ ಮೇಲೆ ಅದಕ್ಕಿಂತ ದೊಡ್ಡ ದಾಳಿಯನ್ನು ಮಾಡುತ್ತೆ. ವಿಶ್ವ ಸಮುದಾಯ ತಡೆಯೋದಿಲ್ಲ. ಈ ಹಿಂದೆ ಅಮೆರಿಕ ಒಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು, ರಷ್ಯಾ ಯಾವಾಗ ಬೇಕಾದರೂ ನ್ಯೂಕ್ಲಿಯರ್ ವೆಪನ್ ಅನ್ನು ಉಕ್ರೇನ್ ಮೇಲೆ ಬಳಸ್ತಾ ಇತ್ತು, ಆದರೆ ಭಾರತ ಮತ್ತು ಚೀನಾದ ಒತ್ತಡದ ಕಾರಣದಿಂದಾಗಿ ರಷ್ಯಾ ಬಳಸಿಲ್ಲ ಅಂತ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ, ಭಾರತ ಇಷ್ಟು ದಿನ ಒತ್ತಡ ಹಾಕ್ತಾ ಇರುತ್ತೆ. ಒಂದು ವೇಳೆ ಉಕ್ರೇನ್ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡ್ತಪ್ಪ, ರಷ್ಯಾದಲ್ಲಿ 1,000 ಜನ ಸತ್ತೋದ್ರು, ಆಗ ರಷ್ಯಾ ಪ್ರತಿ ದಾಳಿಯನ್ನು ಮಾಡಿದ್ರೆ ಭಾರತ ಕೂಡ ರಷ್ಯಾದ ಮೇಲೆ ಒತ್ತಡ ಹಾಕೋದಿಲ್ಲ. ಅವರಿಗೆ ಅಷ್ಟು ಹಾನಿಯಾಗಿದೆ, ಅವರು ಅದಕ್ಕೆ ಪ್ರತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ. ಹೀಗಂತ ಭಾರತ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ, ಚೀನಾ ಕೂಡ ಇದೇ ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಅಂದರೆ ಬೈಡನ್ ಈಗೇನು ಉಕ್ರೇನ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರಲ್ಲ, ನೀವೆಷ್ಟು ಬೇಕಾದರೂ ದಾಳಿ ಮಾಡಿ, ಯಾವ ಅಸ್ತ್ರ ಬೇಕಾದರೂ ಬಳಸಿ, ಎಷ್ಟು ದೊಡ್ಡ ಮಿಸೈಲ್ಗಳ ಮೂಲಕ ಬೇಕಾದರೂ ದಾಳಿ ಮಾಡಿ ಅಂತ, ಇದು ಮುಂದೆ ಎಷ್ಟು ದೊಡ್ಡ ಹಾನಿಗೆ ಕಾರಣ ಆಗಬಹುದು ಅನ್ನೋದನ್ನು ನಾನು ನಿಮಗೂ ವಿವರಿಸ್ತಾ ಇದ್ದೀನಿ. ಅದಕ್ಕೆ ಜೂನಿಯರ್ ಟ್ರಂಪ್ ಹೇಳಿರುವಂಥದ್ದು, ನನ್ನ ತಂದೆ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆಯೇ ಬೈಡನ್ ಸರ್ಕಾರ ಒಂದು ಮಹಾಯುದ್ಧವನ್ನು ಆರಂಭಿಸೋದಕ್ಕೆ ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ. ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಬೇಕು. ಸದ್ಯ ಮಿತ್ರರೇ, ಅಮೆರಿಕದ ಅಧ್ಯಕ್ಷರಾಗಿ ಬೈಡನ್ ಇರುವಂತಹದ್ದು 63 ದಿನಗಳು ಮಾತ್ರ. ಈಗಲೂ ಕೂಡ ಬೈಡನ್ನೇ ಅಮೆರಿಕದ ಅಧ್ಯಕ್ಷರು. ಆದರೆ ತುಂಬ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಬೈಡನ್ಗೆ ಅಧಿಕಾರ ಇಲ್ಲ. ಎಂತಹ ನಿರ್ಧಾರಗಳು? ಈಗ ಅಮೆರಿಕದ ನ್ಯೂಕ್ಲಿಯರ್ ವೆಪನ್ ಅನ್ನು ಉಕ್ರೇನ್ಗೆ ಕೊಡುವಂತಹದ್ದಾಗಿರಬಹುದು, ಅಥವಾ ಉಕ್ರೇನ್ಗೆ ಒಂದು $250 ಬಿಲಿಯನ್ ಹಣ ಕೊಡೋದಾಗಿರಬಹುದು. ಇದು ಯಾವುದಕ್ಕೂ ಕೂಡ ಬೈಡನ್ಗೆ ಅಧಿಕಾರ ಇಲ್ಲ. ಆದರೆ ಕ್ಲಿಯರೆನ್ಸ್ ಕೊಡಬಹುದು. ಉಕ್ರೇನ್ ಅಧ್ಯಕ್ಷರು ಒಂದು ಫೋನ್ ಮಾಡಿಬಿಟ್ಟು ನಾನು ದೊಡ್ಡ ಮಿಸೈಲ್ಗಳನ್ನು ರಷ್ಯಾ ಮೇಲೆ ಹಾಕ್ತೀನಿ ಅಂತಂದ್ರೆ ಅಮೆರಿಕ ಅಧ್ಯಕ್ಷರು ಎಸ್ ಅಂತ ಹೇಳಬಿಡಬಹುದು. ಯಾಕಂದ್ರೆ ಅಮೆರಿಕ ಸಂವಿಧಾನದಲ್ಲಿ ಇದಕ್ಕೆಲ್ಲ ತಡೆ ಇಲ್ಲ. ಹೀಗಾಗಿ ಬೈಡನ್ ಈ ರೀತಿಯ ತೀರ್ಮಾನಗಳನ್ನು ಮಾಡಿದರೆ ಅಮೆರಿಕದ ಡಿಫೆನ್ಸ್ ಇಂಡಸ್ಟ್ರಿಯು ಕೂಡ ಒಂದು ದೊಡ್ಡ ಯುದ್ಧವನ್ನು ಬಯಸ್ತಾ ಇದೆ ಅಂತ ಜೂನಿಯರ್ ಟ್ರಂಪ್ ಕೂಡ ಹೇಳ್ತಾ ಇದ್ದಾರೆ. ವಿದೇಶಿ ಪತ್ರಿಕೆಗಳು ಕೂಡ ಇದನ್ನೇ ವರದಿ ಮಾಡ್ತಾ ಇದ್ದಾವೆ. ಹೀಗಾಗಿ ನಾವೆಲ್ಲರೂ ಕೂಡ ಯುದ್ಧ ಅಂತ್ಯ ಆಯಿತು, ಶಾಂತಿ ಸ್ಥಾಪನೆ ಆಗುತ್ತೆ, ಟ್ರಂಪ್ ಬಂದವರೇ ಶಾಂತಿಯನ್ನು ಸ್ಥಾಪಿಸಿ ಬಿಡ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ವಲ್ಲ, ಈ ನಿರೀಕ್ಷೆ ಭ್ರಮೆ ಆಗ್ಬಿಡಬಹುದು. ಬೈಡನ್ ಹೋಗೋದಕ್ಕೆ ಮುಂಚೆ ಅಂತಹದೊಂದು ಬ್ಲೆಂಡರ್ ಅನ್ನು ಸೃಷ್ಟಿ ಮಾಡಬಹುದು ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.